ಹಾಯ್ ಹಲೋ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಅನ್ಪೂರ್ಣೇಶ್ವರಿ ಹುಬ್ಳಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪೇರ್ಕಾಯಿ ಅಂದರೆ ಸೀಬೆಕಾಯಿ ಅಂತ ಹೇಳ್ತಾರೆ, ನಮ್ಮಲ್ಲಿ ಪೇರ್ಕಾಯಿ ಅಂತ ಕರೀತಾರೆ. ಈ ಪ್ಯಾರ್ಲೆ ಹಣ್ಣನ್ನು ಯಾವ ಥರ ನಾವು ಅಂದರೆ ಇದು ಕಾಯಿ ಹಣ್ಣಾಗಿಲ್ಲ, ಕಾಯಿ ಯಾವ ಥರ ಇದನ್ನು ನಾವು ಮಕ್ಕಳಿಗೆ ಹಾಗೆ ತಿನ್ನೋದಿಲ್ಲಲ್ಲ, ಇದನ್ನೇ ನಾವು ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳು ಯಾವ ಥರ ಇಷ್ಟಪಟ್ಟು ತಿಂತಾರೆ ಅಂತಂದು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಇವಾಗ ನೋಡ್ಕೊಳ್ಳೋಣ. ಇವಾಗ ನೋಡಿ, ನಾನು ಚಿಕ್ಕದಾಗಿ ಪೇರ್ಕಾಯಿ ಕಟ್ ಮಾಡಿ ತೊಗೊಂಬಂದೀನಿ. ಅಂದರೆ ಈ ಥರ ಈ ಮಕ್ಕಳು ತುಂಬ ಅಂದರೆ ಕಾಯಿ ಇದ್ದರೆ ತಿನ್ನೋದಿಲ್ಲಲ್ಲ, ಈ ಥರ ನಾವು ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹೇಳ್ತಾರಲ್ಲ ಡಾಕ್ಟ್ರು, ದಿನ ಒಂದು ಪೇರ್ಕಾಯಿ ತಿನ್ನಿ ನೀವು ಆರೋಗ್ಯವಾಗಿರ್ತೀರಂತ. ಇದರಲ್ಲಿ ಅಷ್ಟು ಪೌಷ್ಟಿಕಾಂಶ ಇರುತ್ತೆ. ಹಾಗಾಗಿ ಮಕ್ಕಳಿಗೆ ಆರಾಮಾಗಿ ಮಾಡಿಕೊಡ್ಬೋದು. ಇವಾಗ ನಾನು ಇದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿನಲ್ಲ, ಇದನ್ನು ಒಂದು ಡಬ್ಬೆಗೆ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಉಪ್ಪು ಹಾಕ್ತಾಯಿದ್ದೀನಿ ಒಂಚೂರು, ಅಂದರೆ ನೋಡಿಕೊಂಡು ಹಾಕ್ಕೊಳ್ಳಿ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾಕೆಂದರೆ ನಾನು ಹೊಸ ವಿಡಿಯೋ ಯಾವುದು ಹಾಕ್ತೀನಲ್ಲ ಅದು ಬಂದು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಇವಾಗ ಸಕ್ಕರೆ ಹಾಕ್ತಾಯಿದ್ದೀನಿ. ನೋಡಿ, ಸಕ್ಕರೆ ನಿಮ್ಗೆ ಜಾಸ್ತಿ ಬೇಕಂದರೆ ಮಕ್ಕಳು ತಿಂತಾರೆ, ಸ್ವೀಟ್ ಅಂದರೆ ಜಾಸ್ತಿ ಹಾಕಿ, ಇಲ್ಲ ನಾನು ಮಕ್ಕಳು ಕಮ್ಮಿ ತಿಂತಾರಂದರೆ ಕಮ್ಮಿ ಹಾಕಿ. ಇವಾಗ ಸಕ್ಕರೆ ಹಾಕ್ಕೊಡ್ತಾಯಿದ್ದೀನಿ. ನಾನು ನೋಡಿ ಇಲ್ಲಿ ಒಂದು ಚಿಟಿಗೆ ಅರಿಶಿನ ಹಾಕ್ತಾಯಿದ್ದೀನಿ. ನೋಡಿ, ನಾನೊಂದು ಚಿಟಿಕಷ್ಟು ಖಾರ, ಅಂದರೆ ಸ್ವಲ್ಪ ಮಕ್ಕಳು ಜಾಸ್ತಿ ತಿನ್ನೋದಲ್ಲ, ನೋಡಿಕೊಂಡು ಖಾರ ಹಾಕ್ಕೊಳ್ಳಿ. ನೋಡಿ, ನಾನಿಲ್ಲೇ ಆಯಿಲ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಆಯಿಲ್. ನಾನು ಲಿಂಬೆ ಹಣ್ಣು ತೊಗೊಂಡೇನಿ, ಒಂದು ಚೂರು ಲಿಂಬೆ ರಸ ಹಾಕ್ಕೊಳ್ಳಿ, ಯಾಕೆಂದರೆ ತುಂಬ ಟೇಸ್ಟ್ ಬರುತ್ತೆ. ಹಾಗಾಗಿ ಇವಾಗ ನಾ ಏನೇನು ಹಾಕಿದೆ ಅಂತ ನಿಮ್ಗೆ ಹೇಳ್ತೀನಿ. ಮೊದಲು ಪೇರ್ಕಾಯಿ ನೀಟಾಗಿ ತೊಳ್ಕೊಂಡು ಪೇರ್ಕಾಯಿ ಕಟ್ ಮಾಡಿಕೊಂಡು, ನಂತರ ಉಪ್ಪು, ಆಮೇಲೆ ಸಕ್ಕರೆ, ಖಾರದ ಪುಡಿ, ಅರಿಶಿಣ, ಆಮೇಲೆ ಲಿಂಬೆ ರಸ, ಒಂದು ಚೂರು ಎಣ್ಣೆ ಹಾಕ್ಕೊಂಡು ಇವಾಗ ಡಬ್ಬದ ಬಾಯಿ ಮುಚ್ಕೊಂಡು ಇದು ಅಲ್ಲಾಡಿಸ್ಕೊಳ್ಳೋಣ. ಈ ಥರ ಅಲ್ಲಾಡಿಸ್ಕೊಂಡು ಮಿಕ್ಸ್ ಆಗುತ್ತೆ ಎಲ್ಲ. ಇವಾಗ ಆಗಿದೆ, ತೆಗಿಯೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಮಕ್ಕಳಿಗೆ ಆರಾಮಾಗಿ ಇದು ಮಾಡಿಕೊಡ್ಬೋದು. 4 ಜನ 5 ಜನ ಮನೆಯಲ್ಲಿದ್ದರೂ ಇದು ಮಾಡಿಕೊಂಡು ತಿನ್ಬೇಕು ಹೋಗೋದು. ಇಲ್ಲ ಯಾರು ಗೆಸ್ಟ್ ಬಂದರೆ ಈ ಬಿಸಿಲು ಹೊತ್ತಿನಲ್ಲಿ ಬರ್ತಾರಲ್ಲ, ಇದನ್ನು ಫ್ರೆಶ್ ಅಪ್ ಆಗಿ ಮಾಡಿಕೊಡ್ಬೋದು. ನೋಡಿ, ಇವಾಗ ಸರ್ವ್ ಮಾಡೋಣ ಬನ್ನಿ. ನೋಡಿ, ಇವಾಗ ಕಂಪ್ಲೀಟಾಗಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮಕ್ಕಳು ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಫ್ರೆಂಡ್ಸ್, ಬಾಯ್.